ರಂಗೋಲಿ ಸ್ಪರ್ಧೆಯಲ್ಲಿ ಗ್ರಾಮೀಣ ಪ್ರದೇಶದ ಜನಭಾಗಿ ಪೂರಿ ಬಟ್ಟಿ ಮಂಜಣ್ಣ. ಚನ್ನರಾಯಪಟ್ಟಣ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ 74ನೇ ಗಣೇಶೋತ್ಸವ ಕಾರ್ಯಕ್ರಮದ ಒಂದು ದಿನದ ಸೇವೆಯಲ್ಲಿ ಚನ್ನರಾಯಪಟ್ಟಣದ ಉದ್ಯಮಿ ಅನ್ನದಾತ ಪ್ರಭು ಎಂದೇ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿರುವ ಪೂರಿ ಬಟ್ಟಿ ಮಂಜಣ್ಣ ರವರ ಕುಟುಂಬದ ವತಿಯಿಂದ ಒಂದು ದಿನದ ಸೇವೆಯಲ್ಲಿ ಮುಂಜಾನೆ ಪೂಜೆ, ಮಧ್ಯಾಹ್ನ 5,000ಕ್ಕೂ ಹೆಚ್ಚು ಜನರಿಗೆ ಇಡ್ಲಿ, ಪಲಾವ್, ಪಾಯಸ ಸೇರಿದಂತೆ 5 ಬಗೆಯ ಅಡಿಗೆಯೊಂದಿಗೆ ಅನ್ನದಾನವನ್ನು ಏರ್ಪಡಿಸಿದರು. ನೆರೆದಿದ್ದ ಭಕ್ತರು ರುಚಿಕರವಾದ ಭೋಜನವನ್ನು ಸವಿಯುವುದರ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಸಂಜೆ ತಾಲೂಕು ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ತೀರ್ಪುಗಾರರಾಗಿ ಭಾಗವಹಿಸಿದ ಸುಮಿತ್ರಾ ವಿಶ್ವನಾಥ್, ಮಮತಾ, ಶ್ರುತಿ, ರಾಣಿ, ದೀಪ ಸೇರಿದಂತೆ 6 ಜನ ತೀರ್ಪಿನಂತೆ ಪ್ರಥಮ, ದ್ವಿತೀಯ, ತೃತೀಯ ನಗದು ಬಹುಮಾನವನ್ನು ವಿತರಿಸಿದರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ಡಾ. ಸುರೇಶ್ ಮತ್ತು ತಂಡ ಹಾಗೂ ಚನ್ನರಾಯಪಟ್ಟಣದ ಶ್ರೀ ನಾಟ್ಯ ಭೈರವಿ ನೃತ್ಯ ಶಾಲೆಯ ಕಲಾವಿದರಿಂದ ಅಮೋಘ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಎಲ್ಲಾ ಕಲಾವಿದರಿಗೂ ಶ್ರೀ ವಿನಾಯಕ ಪ್ರಶಸ್ತಿ ನೀಡಿ ಗೌರವಿಸಿದರು. ಹಾಗೂ ಗಣಪತಿ ಆಸ್ಥಾನದಲ್ಲಿ ಪ್ರತಿ ದಿವಸ ಊಟ ಮಾಡಿದ ಎಲೆ ಎತ್ತುವುದು, ಪೆಂಡಲನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವ ಬಡ ಮಹಿಳೆ ಸಣ್ಣಪ್ಪ ನಾಗರತ್ನ ಇವರನ್ನು ಮಂಜಣ್ಣನವರು ಗುರುತಿಸಿ ಸನ್ಮಾನಿಸಿದ್ದು ವಿಷಯವಾಗಿತ್ತು. ಈ ಕಾರ್ಯಕ್ರಮವನ್ನು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂಕೆ ಪ್ರಕಾಶ್ ಭಾರದ್ವಾಜ್ ನಿರೂಪಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಪ್ರಸನ್ನ ಗಣಪತಿ ಸಮಿತಿಯ ಅಧ್ಯಕ್ಷರಾದ ಅಶೋಕ್, ಗೌರವ ಅಧ್ಯಕ್ಷರಾದ ಪ್ರಾಂಶುಪಾಲರಾದ ಲಕ್ಷ್ಮೀ ನರಸಿಂಹಮೂರ್ತಿ, ಮನೋಹರ್, ಕಲಾವಿದರಾದ ರವೀಂದ್ರ, ಸೋಮಶೇಖರ್, ರಕ್ಷಿತ್, ಮಹಾದೇವ, ಕಲಾವಿದರಾದ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಪರಿಕರಗಳನ್ನು ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪ ಚನ್ನರಾಯಪಟ್ಟಣ ಈಗಾಗಲೇ 74ನೇ ವರ್ಷದ ಮಹಾಗಣಪತಿ ಆಸ್ಥಾನ ಮಂಟಪದಲ್ಲಿ ಪ್ರತಿ ವರ್ಷದಂತೆಯೇ ಕೂಡ ಈ ಸಾರಿಯೂ ಕೂಡ ನಮ್ಮ ಚನ್ನರಾಯಪಟ್ಟಣದ ಪ್ರಮುಖ ವರ್ತಕರು ಹಾಗೂ ಸಮಾಜ ಸೇವಕರು ಹಾಗೂ ಜನಾನುರಾಗಿಗಳಾದಂತಹ ಪೂರಿಬಟ್ಟಿ ಮಂಜಣ್ಣನವರು ಮತ್ತು ಸ್ನೇಹಿತರು ಒಟ್ಟುಗೂಡಿ ಈ ದಿನ ಬೆಳಗ್ಗೆ ಪೂಜಾರ್ತೆಯನ್ನು ಕೂಡ ನಾವು ಏರ್ಪಡಿಸಿದೆ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಅನೇಕ ಜನ ಭಾಗವಹಿಸಿದ್ದಾರೆ. ಅನೇಕ ಜನ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿಯೂ ಕೂಡ ಆಗಮಿಸಿ ಆ ತೀರ್ಪುಗಾರರು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟು ನಂತರ ಬಹುಮಾನವನ್ನು ಕೊಡಲಾಗುತ್ತೆ. ಸಂಜೆ ಇದೇ ಒಂದು